ಸಕ್ಕರೆ ನಾಡು ಮಂಡ್ಯದಲ್ಲಿ ಬಡವರಿಗೆ ಕಸ ಮಿಶ್ರಿತ ಕಳಪೆ ಅಕ್ಕಿ ರಾಗಿ ಭಾಗ್ಯ ಸಿಗ್ತಾ ಇದೆ. ಸರ್ಕಾರದ ಅನ್ನ ಭಾಗ್ಯ ಹೆಸರಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ರಾಗಿಯನ್ನ ವಿತರಿಸ್ತಾ ಇದ್ದಾರೆ. ನೋಡಿ, ಸರ್ಕಾರದ ವತಿಯಿಂದ ಕೊಡುವಂತ ಅನ್ನಭಾಗ್ಯ ಯೋಜನೆ ಏನಿದೆ ಅದರ ಹೆಸರಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ರಾಗಿಯನ್ನ ಕೊಡ್ತಾ ಇದ್ದಾರೆ. ಆಹಾರ ಇಲಾಖೆಯ ಮುಂದೆ ಕಳಪೆ ಅಕ್ಕಿ ರಾಗಿಯನ್ನ ಇಟ್ಟು ರೈತರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಆಹಾರ ಇಲಾಖೆ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಆಹಾರ ಇಲಾಖೆಯ ಸಿಬ್ಬಂದಿಗೆ ದಿಗ್ಬಂಧನ ಹಾಕಿ ರೈತರು ಕಿಡಿಕಾರ್ತಾ ಇದ್ದಾರೆ. 99 ನ್ಯಾಯ ಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ರಾಗಿಯನ್ನ ಕೊಡ್ತಾ ಇದ್ದಾರೆ. ಇದು ಅವ್ರು ಮಾಡ್ತಾ ಇರುವಂತಹ ಆರೋಪ. ಸರ್ಕಾರ ಕೊಡುವಂತಹ ಅಕ್ಕಿ ರಾಗಿ ತಿಂದ್ರೆ ನಾವು ಆಸ್ಪತ್ರೆಗೆ ಸೇರೋದಂತೂ ಗ್ಯಾರಂಟಿ ಅಂತೇಳಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಬಡವರಿಗಾಗಿ ಕಾಂಗ್ರೆಸ್ ಸರ್ಕಾರ ನೀಡಿದಂತಹ ಗ್ಯಾರಂಟಿನ ಇದು ಅಂತೇಳಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಕೇಳಿ ಎಲ್ಲ ಕೊಡೋದೇನೆ, ಅಂತವ್ರಿಗೆ ಕೊಟ್ರೆ ಅದ್ರಲ್ಲಿ ಕಸ ಹಾಕೊಟ್ರು ಯಾರು ಕೇಳಲ್ಲ ಹೇಳಲ್ಲ. ಆಮೇಲೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಅದು ಬಡವರಿಗೆ ಕೊಡುವಂತಹ ಈ ಅನ್ನಭಾಗ್ಯ ಸ್ಕೀಮಲ್ಲಿ ಕೊಡ್ತಾರಲ್ಲ ಅಕ್ಕಿ ರಾಗಿ ಎಲ್ಲದರಲ್ಲೂ ಕೂಡ ಕಸ ಇದೆ. 99 ಅಂಗಡಿಗಳೇನಿದೆ ಪಡಿತರ ವಿತರಣೆ ಮಾಡುವಂತ ಅಂಗಡಿಗಳು, ಆ ಅಂಗಡಿಗಳಲ್ಲೆಲ್ಲ ಇದೇ ರೀತಿಯಾದಂತಹ ಕಳಪೆ ಗುಣಮಟ್ಟದ ಅಕ್ಕಿ ಮತ್ತೆ ರಾಗಿಯನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಯಾವುದೇ ವ್ಯಕ್ತಿನೂ ತಿನ್ನುವಂಥ ಫುಡ್ ಅಲ್ಲ ಅದು. ನಾವು ಕೇಳೋದಿಷ್ಟೇ ಅಧಿಕಾರಿಗಳಿಗೆ, ಸರ್ಕಾರ ಬಡವರಿಗೆ ಗುಣಮುಕ್ತ ಆಹಾರ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದರೆ ಕೊಡಿ. ಇಲ್ಲ ಸರ್ಕಾರ ಬಡವರಿಗೆ ಕಲ್ಲು ಮಣ್ಣು ಧೂಳು ತಿನ್ನಕ್ಕೆ ಸರ್ಕಾರ ಹೇಳೈತಿ ಅಂದರೆ ಅದನ್ನು ನೀವು ಬಂದು ಹೇಳಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಯಾವುದೇ ಥರದ ಉತ್ತರ ಕೊಡೋದನ್ನೇ ಜಾಣತನದಿಂದ ಒಳಗಡೆ ಕೂತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟು, ಯಾಕೆಂದರೆ ಫುಡ್ ಸರಬರಾಜು ಮಾಡೋರೆ ಒಂದು ಇಲಾಖೆ, ಖರೀದಿ ಮಾಡೋರೆ ಒಂದು. ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ನಮ್ಗೇನಾಗ ಖರೀದಿ ಮಾಡೋರು ಬೇಕು, ಸರಬರಾಜು ಮಾಡೋರು ಬೇಕು. ಯಾಕೆಂದ್ರೆ ಅವಿಬ್ಬರು ಕೇಳೋದು ಇಷ್ಟು, ಸರ್ಕಾರ ನಿಮಗೆ ಬಡವನಿಗೆ ರೈತರಿಗೆ ಒಳ್ಳೆ ಆಹಾರ ಕೊಡಬೇಕು ಅಂತಿದೆಯೋ ಕೆಟ್ಟ ಆಹಾರ ಕೊಡಬೇಕು ಅಂತಿದೆಯೋ ಅದನ್ನು ನೀವು ಮೀಡಿಯಾದಲ್ಲೋ ಅಥವಾ ನೀವು ಪತ್ರಿಕೆಲ್ಲೋ ಹೇಳಿ ಅಂತೇಳಿ. ಇವರು ಸರ್ಕಾರಕ್ಕೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ರೈತರಿಗೂ ಕೂಡ ಒಳ್ಳೆ ಗುಣಮಟ್ಟದ ಆಹಾರ ಕೊಡ್ತೀನಿ ಅಂತ ರಿಪೋರ್ಟ್ ಸರ್ಕಾರಕ್ಕೆ ಹೋಗುತ್ತೆ. ತಿನ್ನುವಂಥ ರೈತರಿಗೆ, ಬಡವರಿಗೆ, ಸಾರ್ವಜನಿಕರಿಗೆ ಈ ಅಧಿಕಾರಿಗಳು ಮಣ್ಣು ಕಲ್ಲ ತಿನ್ನಿಸಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಭಾಗ್ಯ ಸರ್ಕಾರಕ್ಕೂ ಮುಟ್ಟಬೇಕು. ಇಂಥ ಧೂಳನ್ನು ಕಲ್ಲು ಮಣ್ಣ ತಿನ್ನಿಸುವಂಥ ಅಧಿಕಾರಿಗಳು ಸರ್ಕಾರಕ್ಕೆ ಏನಾದರೂ ಬಡವ್ರ ಪರ ಏನಾದರೂ ಒಳ್ಳೆ ಆಹಾರ ಕೊಟ್ಟು ಬಡವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಕಾನ್ಸೆಪ್ಟ್ ಇದ್ರೆ ಇಂಥ ಅಧಿಕಾರಿಗಳನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದರೆ ಅಧಿಕಾರಿ ಪರವಾಗಿ ಸರ್ಕಾರ ನಿಂತರೆ ನೀವು